ನಮಸ್ಕಾರ. ನೋಡ್ತಿದ್ರಲ್ಲ, ಇದು ಹೈಡ್ರೋಪೋನಿಕ್ ಮೇವು ಅಂತ ಕರಿತೀವಿ ನಾವು. ಇದು ಕಂಪ್ಲೀಟ್ ಸೋಲಾರ್ ಎನರ್ಜಿಯಿಂದ ರನ್ ಆಗ್ತಕ್ಕಂಥದ್ದು. 128 ಟ್ರೇಗಳ ಒಂದು ಸೆಟಪ್ಪು. ಇದು ಪ್ರತಿನಿತ್ಯ ನಿಮಗೆ 16 ಟ್ರೇಗಳ ಮೇವನ್ನು ನಿಮಗೆ ಸಿಗ್ತದೆ. ಸಾಧಾರಣವಾಗಿ ಒಂದೊಂದು ಟ್ರೇಯಿಂದ ನಾವು ಸರಿಸುಮಾರು 6ರಿಂದ 8 kg ಕೂಡ ಮೇವು ಪಡಿಬೋದು. ಒಳ್ಳೆ ಕಾಳುಗಳನ್ನು ಹಾಕಿದಷ್ಟು ಒಳ್ಳೆ ಕ್ವಾಲಿಟಿಯ ಮೇವು ನಮಗೆ ಸಿಗ್ತಾ ಹೋಗ್ತದೆ. ನೋಡ್ತಿದ್ದೀರಲ್ಲ, ಈ ರೀತಿ ಪಶುಗಳಿಗೆ ನಾವು ಇಂಡಿ ಬೂಸ, ಚಕ್ಕೆ ಬೂಸ ಅಂತ ಹೇಳಿಬಿಟ್ಟು ರೈತರು ಒಂದು 5 kg 6 kg ಇಂಡಿ ಬೂಸಕ್ಕೆ ಸುಮಾರು ಒಂದು 200ರಿಂದ 250 ರೂಪಾಯಿ ಖರ್ಚು ಮಾಡ್ತಾರೆ ಪ್ರತಿನಿತ್ಯ. ಅದ್ರ ಬದಲಿಗೆ ಈ ರೀತಿಯಾಗಿ ಮಾಡಿಕೊಂಡ್ರೆ ನಾವು ಆ ಇಂಡಿ ಬೂಸದ ಖರ್ಚುಗಳನ್ನು ನಾವು ಉಳಿಸ್ಕೊಬೋದು ಮತ್ತು ಡೈರಿ ಉದ್ಯಮ ಮತ್ತು ಹೈನುಗಾರಿಕೆಯನ್ನು ಲಾಭದಾಯಕವಾಗಿ ಮಾಡ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡ್ತಿದ್ದೀರಲ್ಲ, ಈ ರೀತಿ ನಮಗೆ ಜೋಳದ ಕಾಳುಗಳನ್ನು ಮೊಳಕೆ ಕಟ್ಟಿ ಇದಕ್ಕೆ ಹಾಕಿ 8 ದಿನ ನೀರು ಪ್ರತಿನಿತ್ಯ ದಿನದಲ್ಲಿ ಒಂದು 5 ಬಾರಿ ನೀರು ಕೊಟ್ಟರೆ ಅದು ಈ ರೀತಿ ಸ್ಪ್ರೇಗಳ ಮುಖಾಂತರ ನೀರನ್ನು ಕೊಟ್ಟಾಗ ಈ ರೀತಿಯಾದ ಬೆಳವಣಿಗೆ ಬರುತ್ತೆ. ಇದನ್ನು ನಾವು 8ನೇ ದಿನ ನಂತರ ದನಗಳಿಗೆ ಕೊಟ್ಟಾಗ ದನಗಳು ತಿಂದು ಒಳ್ಳೆ ಹೆಚ್ಚಿನ ಹಾಲಿನ ಇಳುವರಿಯನ್ನು ಕೊಡುತ್ತೆ ಮತ್ತು ನಮಗೆ ಮೇವಿನ ಅಭಾವವನ್ನು ಕೂಡ ಕಮ್ಮಿ ಮಾಡುತ್ತೆ. ಸೊ ನೋಡ್ತಿದ್ರಲ್ಲ, ಇದು ಕಂಪ್ಲೀಟ್ ಸೋಲಾರಿಂದ ನಡೀತಕ್ಕಂಥ ಒಂದು ಯಂತ್ರ. ಇದು ಸೋಲಾರ್ ಅನ್ನು ಬಳಸ್ಕೊಂಡು ಇದರಲ್ಲಿ ಪ್ರತಿನಿತ್ಯ ನಮಗೆ ಮೇವನ್ನು ನಾವು ನೀರಿಗೆ ಫಾಗಿಂಗೋಸ್ಕರ ಬಳಸ್ಬೋದು. ಇದಕ್ಕೆ ಯಾವುದೇ ಕರೆಂಟಿನ ಅಗತ್ಯ ಇರಲ್ಲ. ಸೊ ಈ ರೀತಿ ನೀವು ಮಾಡಬೇಕಂತಂದರೆ ಇರ್ತಕ್ಕಂಥ ನಂಬರ್ಗೆ ಫೋನ್ ಮಾಡಿ ಅಂತ ಹೇಳ್ತೀನಿ. ನಮಸ್ಕಾರ.